ಮಾಹಿತಿಗಾಗಿ ನೋಡಿ ಇವತ್ತು ನಾನ್ ವೆಜ್ ಮಿಲ್ಕ್ ಬೇಡ ಅಂತ ಹೇಳಿ ಮೋದಿಯವರು ಪಟ್ಟ ಹಿಡಿದು ಕೂತಿದ್ದಾರೆ. ಇದೆಲ್ಲದರ ನಡುವೆ ಒಂದಷ್ಟು ಚರ್ಚೆಗಳು ಶುರುವಾಗಿದೆ. ಈ ನಾನ್ ವೆಜ್ ಹಾಲು ತಗೊಳ್ಳೋದ್ರಿಂದ ಏನಾಗುತ್ತೆ, ಯಾವ ಪರಿಣಾಮ ನಮ್ಮ ದೇಹದ ಮೇಲೆ ಆಗುತ್ತೆ, ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳು ಉಂಟಾಗುತ್ತಾ, ಈ ಥರದ್ದು ಕೂಡ ಒಂದಷ್ಟು ಚರ್ಚೆಗಳು ಆಗುತ್ತೆ. ಕೇಳ್ತಾರೆ, ಹುಲ್ಲು ತಿನ್ನುವಂಥ ಹಸು ಇವತ್ತು ನೋಡಿ ಅದಕ್ಕೆ ಹಿಂಡಿ ಬೂಸ ಎಲ್ಲ ಹಾಕ್ತೀವಿ ಹಸುಗೆ, ಅದರ ಗಂಜಲವನ್ನು ನಾವು ಮನೆಗೆ ತೊಗೊಂಡೋಗಿ ಸಿಂಪಡಿಸ್ತೀವಿ, ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಲಿ ಅಂತೇಳಿ. ಇಂತಹ ಒಂದು ಪಾವಿತ್ರತೆಯಾಗಿ ನಾವು ಪೂಜಿಸುವಂಥ ಹಸು, ಅಂಥ ಹಸುಗಳಿಗೆ ಅಮೆರಿಕಾದಲ್ಲಿ ನಾನ್ ವೆಜ್ಜನ್ನು ಹಾಕ್ತಾರೆ ಅಂತಂದ್ರೆ ಅರ್ಥ ಮಾಡ್ತಾರೆ. ಮಾಂಸಾಹಾರ ನೀಡ್ತಾರಲ್ಲಿ, ಮಾಂಸದ ಮೇವು. ನಾನ್ ವೆಜ್ ಹಾಲಿನಿಂದ ಧಾರ್ಮಿಕ ಭಾವನೆಗೂ ಕೂಡ ಧಕ್ಕೆ ಬರುತ್ತೆ. ಹಾಲಿನಿಂದ ಮನುಷ್ಯರ ದೇಹದ ಮೇಲೆ ಆ ನಾನ್ ವೆಜ್ ಹಾಲಿನಿಂದ ದುಷ್ಪರಿಣಾಮ ಆಗೋದು, ವಾಂತಿ, ಭೇದಿ, ಹೊಟ್ಟೆ ನೋವು, ಹೊಟ್ಟೆ ಹಿಂಡುವ ಅನುಭವ ಆಗುತ್ತಂತೆ. ಡಾಕ್ಟರ್ ಪವನ್, ತಜ್ಞ ವೈದ್ಯರು, ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡ್ಕೊಂಬೋಣ. ಭಾರತ ದೇಶಕ್ಕೆ ನಾನ್ ವೆಜ್ ಹಾಲನ್ನು ರಫ್ತು ಮಾಡೋದಕ್ಕೆ ಅಮೆರಿಕ ಹೊರಟಿದೆ. ಹಾಗಿದ್ರೆ ಈ ನಾನ್ ವೆಜ್ ಹಾಲ್ ಅಂದರೆ ಏನು, ಇದರಿಂದ ಮನುಷ್ಯರ ದೇಹದ ಮೇಲಾಗುವಂತಹ ಪರಿಣಾಮಗಳೇನು, ಇದ್ರ ಬಗ್ಗೆ ಮಾತಾಡೋದಕ್ಕೆ ತಜ್ಞ ವೈದ್ಯರಾದಂತಹ ಡಾಕ್ಟರ್ ಪವನ್ ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಈ ನಾನ್ ವೆಜ್ ಹಾಲು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಏನು ಸರ್ ಈ ನಾನ್ ವೆಜ್ ಹಾಲು ಅಂತ? ನೋಡಿ, ನಮ್ಮ ಭಾರತದಲ್ಲಿ ಯೂಶಲಿ ಹಸುಗಳಿಗೆ ಹುಲ್ಲು, ಹಿಂಡಿ, ಬೂಸ ಮತ್ತು ವೇಸ್ಟ್ ವೆಜಿಟೇಬಲ್ಸನ್ನು ನಾವು ಫೀಡ್ ಮಾಡ್ತೀವಿ. ಆದರೆ ಈಗ ಅಮೇರಿಕಾದಲ್ಲಿ ಏನಂದರೆ ಇದಕ್ಕೆ ಬೇರೆ ಥರನಾದ ಫೀಡ್ಸನ್ನು ಕೊಡ್ತಾರೆ. ಈ ಫೀಡ್ಸಲ್ಲಿ ಏನಾಗುತ್ತೆ, ಈ ಕೋಳಿ, ಕುರಿ, ಹಂದಿ, ಕುದುರೆ, ನಾಯಿ, ಹೀಗೆ ಅದರ ವೇಸ್ಟ್ ಪ್ರಾಡಕ್ಟ್ಸ್ ಇರ್ಬೋದು ಅಥವಾ ಅದರ ಮಾಂಸ, ರಕ್ತ ಇವನ್ನೆಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ. ಸೊ ಇದನ್ನು ಆ ಹಸುಗಳು ತೆಗೆದುಕೊಂಡು ಕೊಡ್ತಕ್ಕಂಥ ಹಾಲನ್ನು ನಾನ್ ವೆಜ್ ಹಾಲು ಅಂತ ಹೇಳ್ತೀವಿ. ಆದರೆ ಯೂಶಲಿ ಇವೆಲ್ಲ ತೆಗೆದುಕೊಂಡು ಅದು ಹಾಲನ್ನು ಕೊಟ್ಟಾಗ ಯೂಶಲಿ ಮೆಟಬಲೈಸ್ ಆಗಿ ಬರೋದ್ರಿಂದ ಆ ಹಾಲಲ್ಲಿ ಆ ನಾನ್ ವೆಜ್ ಕಂಟೆಂಟ್ಸ್ ಏನೂ ಇರೋದಿಲ್ಲ. ಆದರೆ ಒಂದು ನಮ್ಮ ಭಾರತದಲ್ಲಿ ಹಸುವನ್ನು ಒಂದು ಪೂಜ್ಯ ಭಾವನೆಯಿಂದ ನೋಡೋದ್ರಿಂದ ಮತ್ತು ಆ ಹಾಲನ್ನು ಮತ್ತು ತುಪ್ಪವನ್ನು ದೇವರಿಗೆ ಇದೆಲ್ಲ ಉಪಯೋಗಿಸೋದ್ರಿಂದ ಇದನ್ನು ಸೇವಿಸಿದಾಗ ಇದಕ್ಕೆ ಒಂಥರ ಅಪಚಾರ ಆಗ್ಬೋದು ಅನ್ನೋ ಒಂದು ರಿಲಿಜಿಯಸ್ ಬಿಲೀಫ್ ಏನಿದೆ ಅಲ್ಲ, ಅದು ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಆದರೆ ಇದರಿಂದ ಹೆಲ್ತ್ ಏನಾದರೂ ಹಜಾರ್ಡ್ಸ್ ಇದೆಯಾ ಅಂತ ಕೇಳಿದ್ರೆ ಯೂಶಲಿ ಏನಾಗುತ್ತೆ, ಈ ಹಾಲು ಕಂಟ್ಯಾಮಿನೇಟ್ ಆದಾಗ, ಯಾಕಂದರೆ ಈ ಅನಿಮಲ್ಸ್ ಪ್ರಾಡಕ್ಟ್ಸ್ ಎಲ್ಲ ಏನೇನಿರುತ್ತೆ ಇವನ್ನೆಲ್ಲ ಹ್ಯಾಂಡ್ಲ್ ಮಾಡೋವಾಗ ಯೂಶಲಿ ಕಂಟ್ಯಾಮಿನೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಇದರಲ್ಲಿ ಈಕೋಲೈ ಅನ್ನೋ ಬ್ಯಾಕ್ಟೀರಿಯಾ ಇರ್ಬೋದು, ಸಾಲ್ಮೊನೆಲ್ಲಾ ಇರ್ಬೋದು, ಲಿಸ್ಟೀರಿಯಾ, ಇವೆಲ್ಲ ಬ್ಯಾಕ್ಟೀರಿಯಾಗಳು ಕಂಟ್ಯಾಮಿನೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಇವೆಲ್ಲ ಕಂಟ್ಯಾಮಿನೇಟ್ ಆದಾಗ ಹೊಟ್ಟೆ ಹಿಂಡ್ತಕ್ಕಂಥದ್ದು, ವಾಂತಿ, ಲೂಸ್ ಮೋಷನ್ಸ್ ಆಗ್ತಕ್ಕಂಥದ್ದು, ಟೈಫಾಯ್ಡ್ ಜ್ವರ ಬರ್ತಕ್ಕಂಥದ್ದು, ಇವೆಲ್ಲ ಕಾಮನ್ ಆಗಿ ಆಗುವಂಥ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ಮಕ್ಕಳು ಈ ಹಾಲನ್ನು ಸೇವಿಸಿದಾಗ ಬೇಗ ಇನ್ಫೆಕ್ಷನ್ಗೆ ತುತ್ತಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದು ಕಂಟ್ಯಾಮಿನೇಟ್ ಆಗದೆ ಪ್ಯಾಶ್ಚರೈಸ್ ಮಾಡಿ ಏನು ಸ್ಟ್ಯಾಂಡರ್ಡ್ ನಾರ್ಮ್ಸ್ ಇದೆ ಅದ್ರ ಪ್ರಕಾರ ಬಂದರೆ ಯೂಶಲಿ ಏನೂ ಆಗೋದಿಲ್ಲ. ಇನ್ನು ಇದರ ಜೊತೆಗೆ ಯೂಶಲಿ ಕೆಮಿಕಲ್ ಕಂಟ್ಯಾಮಿನೇಷನ್ ಆಗುವಂಥ ಚಾನ್ಸಸ್ಸು ಕೂಡ ತುಂಬ ಜಾಸ್ತಿ ಇರುತ್ತೆ. ಈ ಕೆಮಿಕಲ್ ಕಂಟ್ಯಾಮಿನೇಷನ್ ಅಂದರೆ ಈ ಸಾಕಷ್ಟು ಪ್ರಾಣಿಗಳಲ್ಲಿ ಮೆಡಿಸಿನ್ಸ್ ಇರ್ಬೋದು, ಡ್ರಗ್ಸ್ ಇರ್ಬೋದು, ಪೆಸ್ಟಿಸೈಡ್ಸ್ ಇರ್ಬೋದು, ಸೊ ಇವೆಲ್ಲನೂ ಕೂಡ ಯೂಸ್ ಮಾಡೋಂಥ ಚಾನ್ಸಸ್ ಇರುತ್ತೆ. ಸೊ ಈ ಹಾಲಿನಲ್ಲಿ ಇವೆಲ್ಲ ಈ ಮೆಡಿಸಿನ್ಸ್ ಇರ್ಬೋದು, ಪೆಸ್ಟಿಸೈಡ್ಸ್ ಇರ್ಬೋದು ಇದ್ದಾಗ ಯೂಶಲಿ ಪಾಸ್ ಆಗುತ್ತೆ. ಸೊ ಇದನ್ನು ಸೇವಿಸಿದಾಗ ಲಾಂಗ್ ಟರ್ಮ್ ಏನಾದರೂ ಇದ್ದಿದ್ರೆ ಆಗ ತುಂಬ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ. ಸರ್, ಈಗ ಭಾರತೀಯರು ಸಾಮಾನ್ಯವಾಗಿ ದೇಸಿ ಹಾಲನ್ನು ಕುಡಿದು ಬೆಳೆದಿರ್ತಾರೆ, ಅದೇ ಅಭ್ಯಾಸ ಆಗಿರುತ್ತೆ. ಏಕ್ದಮ್ಮು ಬೇರೆ ದೇಶದ ನಾನ್ ವೆಜ್ ಹಾಲು ಅಂತ ಸೇವನೆ ಮಾಡಿದಾಗ ಅದು ಯಾವ ರೀತಿಯಾಗಿ ಪರಿಣಾಮಗಳು ಬೀಳುತ್ತೆ ಸರ್, ಎಸ್ಪೆಷಲಿ ಚಿಕ್ಕ ಮಕ್ಕಳುಗಳಲ್ಲಿ ಆ ರೀತಿಯಲ್ಲಿ ಅಥವಾ ದೊಡ್ಡವರಲ್ಲಿ ಅಂತ ಹೇಳಿ? ನೋಡಿ, ಹಾಲು ಯಾವ ದೇಶದ್ದು ಅನ್ನೋದು ಏನು ಅದು ಡಿಫ್ರೆನ್ಸ್ ಆಗೋದಿಲ್ಲ ಅನ್ಲೆಸ್ ಅಂಟಿಲ್ ಅದು ಶುಚಿತ್ವ ಏನು ಕಾಪಾಡ್ಕೊಂಡು ಬಂದರೆ ಅಥವಾ ಸ್ಟ್ಯಾಂಡರ್ಡ್ ನಾರ್ಮ್ಸಲ್ಲಿ ಅದೇನು ಇನ್ಫೆಕ್ಷನ್ ಆಗದೆ ಇರೋಗೆ ಪ್ಯಾಶ್ಚರೈಸ್ ಮಾಡಿ ಅದನ್ನು ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ರೆ ತೊಂದರೆ ಆಗೋದಿಲ್ಲ. ಆದರೆ ತುಂಬ ಈಗ ಅಮೇರಿಕಾಯಿಂದ ಭಾರತಕ್ಕೆ ಬರಬೇಕಂತಂದರೆ ಈ ಟ್ರಾವೆಲ್ ಇರ್ಬೋದು, ಡಿಲೇ ಇರ್ಬೋದು, ಅದನ್ನು ಪ್ಯಾಕೇಜ್ ಮಾಡಿ ಕಳಿಸೋದಿರ್ಬೋದು, ಇವೆಲ್ಲ ಸಾಕಷ್ಟು ಟೈಮ್ ಕೂಡ ತೆಗೆದುಕೊಳ್ಳುತ್ತೆ. ಸೊ ಆ ಥರ ಇರುವಾಗ ಇವೆಲ್ಲ ತುಂಬ ಪೆರಿಷಬಲ್ ಐಟಮ್ಸ್ ಅಂತ ಹೇಳ್ತೀವಿ. ನೋಡಿ, ಬೇರೆ ಈಗ ನಾವೇನು ಈಗ ಗೃಹ ಉಪಯೋಗಿ ವಸ್ತುಗಳಿರ್ಬೋದು, ಇವೆಲ್ಲ ಎಷ್ಟು ದಿವಸ ಇದಾದರೂ ಏನೂ ತೊಂದರೆ ಆಗೋದಿಲ್ಲ. ಆದರೆ ಹಾಲು ಎಲ್ಲ ನಾವು ಈಗ 1 ದಿವಸ 2 ದಿವಸಕ್ಕೆ ಬೇಗ ಕೆಡುವಂಥ ಚಾನ್ಸಸ್ ಇರ್ತಕ್ಕಂಥದ್ದು. ಸೊ ಈ ಸ್ಟೋರೇಜಲ್ಲಿರ್ಬೋದು ಅಥವಾ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡೋದ್ರಲ್ಲಿರ್ಬೋದು, ಇವು ಯಾವುದಾದ್ರು ಏನಾದ್ರು ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಅದು ಯೂಶಲಿ ಕಂಟ್ಯಾಮಿನೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಇಂಥ ಕಂಟ್ಯಾಮಿನೇಟ್ ಆಗಿರೋಂಥ ಹಾಲನ್ನು ಮಕ್ಕಳಾಗಲಿ ಅಥವಾ ಯಾರಾದರೂ ಸೇವಿಸಿದಾಗ ಯೂಶಲಿ ಅಸ್ವಸ್ಥ ಆಗುವಂಥ ಚಾನ್ಸಸ್ ಇರುತ್ತೆ. ಇವಿಷ್ಟು ಡಾಕ್ಟರ್ ಪವನ್ ಅವರ ಮಾತು. ಅಂದರೆ ಪ್ರಮುಖವಾಗಿ ಹಾಲು ಕಂಟಾಮಿನೇಟ್ ಆದರೆ ಅದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ, ಅದರ ಬಗ್ಗೆ ವಿಚಾರ ಮಾಡಬೇಕಿದೆ ಅನ್ನೋ ಒಂದು ವಿಚಾರವನ್ನು ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ದೀಪ್ತಿ ತೋಳ್ಪಡೆ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ವೀಕ್ಷಕರು ನೋಡಿ, ನಾವು ಕಳೆದ 3-4 ದಿನಗಳಿಂದ ಪ್ರತಿನಿತ್ಯ ಕೂಡ ಇದೇ ಸಮಯದಲ್ಲಿ ಒಂದಷ್ಟು ಜನರಿಗೆ ಅನುಕೂಲವಾಗುವಂತಹ ವಿಚಾರಗಳನ್ನು ಇಟ್ಟುಕೊಂಡು ಜನರ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಬರ್ತಾ ಇದ್ವಿ. ಇವತ್ತು ಕೂಡ ಅದೇ ವಿಚಾರವಾಗಿ ನಾವು ಇಟ್ಕೊಂಡು ಇವತ್ತು ಪಬ್ಲಿಕ್ ಕಾಲನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ನೀವು ಕೂಡ ಕರೆ ಮಾಡ್ಬೋದು, ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಬೋದು. ಈ ನಾನ್ ವೆಜ್ ಹಾಲು ನಮಗೆ ಬೇಕಾ ಅಂತೇಳಿ, ಬೇಕಾ ಬೇಡವಾ? ಇವತ್ತು ಅಮೇರಿಕಾ ಮಾಡ್ತಿರೋದು ಸರಿನಾ? ನಮ್ಮ ಧಾರ್ಮಿಕ, ನಮ್ಮ ಭಾವೈಕ್ಯತೆಗೆ ಧಕ್ಕೆ ಬರುವಂಥ ಕೆಲಸವನ್ನು ಅಮೇರಿಕಾ ಮಾಡ್ತಿರೋದಕ್ಕೆ ಮುಂದಾಗ್ತಿದೆಯಲ್ಲ, ಇದು ಸರಿನಾ? ನೀವು ಕೂಡ ನಮಗೆ ಕರೆ ಮಾಡ್ಬೋದು. ನಂಬರ್ ಡಿಸ್ಪ್ಲೇ ಆಗುತ್ತೆ ಕೆಳಗಡೆ, ಆ ನಂಬರ್ಗೆ ಕರೆ ಮಾಡಿ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಹೋಗಿ. ಈಗ ನಮಗೆ ಉಡುಪಿಯಿಂದ ಶಿವಮೂರ್ತಿ ಅನ್ನೋರು ಕರೆ ಮಾಡಿದ್ದಾರೆ. ಶಿವಮೂರ್ತಿ ಅವರು ನಮಸ್ಕಾರ. ನಮಸ್ಕಾರ ಸರ್. ಶಿವಮೂರ್ತಿ ಅವರೇ, ನ್ಯೂಸ್ ನೋಡ್ತಾ ಇದ್ದೀರಾ ನೀವು? ಹಾ, ನೋಡ್ತಾ ಇದ್ದೀನಿ ಸರ್. ಏನು ಅನ್ನಿಸ್ತು ನಿಮ್ಗೀಗ? ನಮಗೆ ಈ ಹಾಲು ಬೇಡ. ಈ ಹಾಲು ಬಂದ್ರೆ ನಮ್ಮ ಸ್ಥಳೀಯ ಹಾಲು ಒಕ್ಕೂಟಗಳ ಮೇಲೆ ದೊಡ್ಡ ಭೀಕರವಾದ ಪರಿಣಾಮ ಬೀರ್ತದೆ. ಅದ್ರ ಬದಲು ನಮ್ಮ ಇಲ್ಲಿಯ ರೈತರಿಗೆ ಇನ್ನೂ ಹೆಚ್ಚಿನ ಒಂದು ಸಹಕಾರ ಕೊಟ್ರೆ ಎಲ್ಲರೂ ಮಾಡ್ತಾರಲ್ಲ, ಹಾಲು ಉತ್ಪಾದನೆ ಮಾಡ್ಬೋದಲ್ಲ. ನಾವು ಹೊರಗಿನ ಹಾಲು ತರಿಸಿ ನಮಗೆ ರೋಗ ತರಿಸ್ಕೊಳ್ಳಿಕ್ಕೆ ತುಂಬಾ ಬೇಜಾರಾಗ್ತದೆ. ಇಂಥ ಕೆಲಸ ಮಾಡಬಾರ್ದು ಯಾರು. ಕರೆಕ್ಟ್. ಮಾಂಸ, ನಾವು ಗೋವನ್ನ ದೇವರಂತ ಪೂಜೆ ಮಾಡ್ತೇವೆ, ಮತ್ತೆ ಗೋಮೂತ್ರವನ್ನ ನಾವು ಕೆಲವರು ಸೇವಿಸ್ತಾರೆ. ಅದರ ಉತ್ಪನ್ನಗಳೆಲ್ಲ ಎಲ್ಲರೂ ನಂಬಿಕೊಂಡು ಗೋವನ್ನ ದೇವರಂತ ಪೂಜೆ ಮಾಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಈ ನಾನ್ ವೆಜ್ ತಿಂದ ದನಗಳ ಹಾಲನ್ನು ನಾವು ನಮ್ಮ ದೇಶದವರು ಕುಡಿಯುವುದು ಸರಿಯಲ್ಲ. ಅನಾರೋಗ್ಯವನ್ನ ನಾವು ಆಹ್ವಾನ ಮಾಡಿಕೊಳ್ಳದ ಹಾಗೆ ಆಗ್ತದೆ. ಓಕೆ, ಥ್ಯಾಂಕ್ ಯು ಶಿವಮೂರ್ತಿ ಅವರೇ. ನೇಹಾ ಅಂತೇಳಿ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನೇಹಾ ಅವರೇ ನಮಸ್ಕಾರ, ಹೇಳಿ. ನಮಸ್ಕಾರ. ನಮಸ್ಕಾರ. ನಾನ್ ವೆಜ್ ಹಾಲು ಬೇಕಾ ಬೇಡವಾ? ಖಂಡಿತವಾಗ್ಲೂ ಬೇಡ. ಮೋದಿ ಅವರು ಇದಕ್ಕೆ ಒಪ್ಪೋದು ಇಲ್ಲ. ಹಿಂದೂಸ್ತಾನದಲ್ಲಿ ಹಿಂದೂ ಸಂಪ್ರದಾಯವನ್ನ ಪಾಲಿಸೋರು ಇನ್ನೂ ಜಾಸ್ತಿ ಜನ ಇದ್ದಾರೆ. ನಾವು ಬ್ರಾಹ್ಮಣರಾಗಿ ಇದನ್ನ ಪಕ್ಕಾ ವಿರೋಧಿ ಮಾಡ್ತೀವಿ. ಆಮೇಲೆ ದೇವ್ರು ಅಂತಾನೆ ನಾವು ಗೋಮಾತೆಯನ್ನ ಪೂಜಿಸ್ತೀವಿ. ಈ ತಿರುಪತಿನಲ್ಲಿ ನಡೆದಂತಹ ಘಟನೆನೇ ನಮಗೆ ಇನ್ನೂ ಆಘಾತಕಾರಿ ಘಟನೆ ನಮ್ಮ ಮನಸ್ಸಿಂದ ಹೋಗಿಲ್ಲ. ಅಲ್ಲಿ ಬಳಸುವಂತ ತುಪ್ಪ, ಆ ತುಪ್ಪದಿಂದ ಲಡ್ಡು ತಯಾರು ಮಾಡುವಾಗ ಮಾಡಿದಂತಹ ಮೋಸ ಏನಿದೆಯಲ್ಲ, ಭಕ್ತರ ಎದೆ ಮೇಲೆ ಅದು ಹೊಡೆದಂಗೆ. ಈ ಹಾಲು ನಮಗೆ ಬೇಡ. ಈ ಟ್ರಂಪ್ ಅವ್ರದ್ದು ನೋಡ್ಬಿಟ್ಟಿದೀವಿ, ಮೊನ್ನೆ ಪಾಕಿಸ್ತಾನ ಇಂಡಿಯಾ ವಾರ್ ಆದಾಗ ನೋಡಿದೀವಿ ಇವ್ರದ್ದು ನೊಬೆಲ್ ಪ್ರಶಸ್ತಿಗಾಗಿ ಏನೆಲ್ಲ ಹರಸಾಹಸ ಮಾಡ್ತಾ ಇದ್ದಾರೆ ಅಂತ. ಇದನ್ನ ಯಾವ ಕಾರಣಕ್ಕೂ ಭಾರತದಲ್ಲಿ ಅಲವ್ ಮಾಡಬಾರ್ದು. ಮೋದಿ ಅವರು ಕೂಡ ಇದನ್ನ ಮಾಡಲ್ಲ ಅನ್ನೋ ಖಂಡಿತವಾದಂತಹ ಅಭಿಪ್ರಾಯ ನಮ್ಮಲ್ಲಿ ಇದೆ. ಇದು ನಮ್ಮೆಲ್ಲರ ಸೆಂಟಿಮೆಂಟ್ಸ್ಗೆ ಹೊಡೆಯುವಂತಹ ಕೆಲಸ ನಡೀತಾ ಇದೆ. ಓಕೆ, ಥ್ಯಾಂಕ್ ಯು ಸ್ನೇಹ ಅವರೇ. ಮದ್ದೂರಿಂದ ಸೋಮಶೇಖರ್ನವ್ರು ಕರೆ ಮಾಡಿದ್ದಾರೆ. ಸೋಮಶೇಖರ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನೀವು ಮದ್ದೂರವರಾಗಿ ಒಂದು ನೇರವಾಗಿ ಪ್ರಶ್ನೆ ಮಾಡ್ತೀನಿ. ಇವತ್ತು ಹೈನುಗಾರಿಕೆ ನಮ್ಮ ರೈತರ ಬದುಕಿನ ಒಂದು ಭಾಗ. ಅದನ್ನೇ ಹೈನುಗಾರಿಕೆಯನ್ನು ನಂಬ್ಕೊಂಡು ಇವತ್ತು ಬದುಕ್ತಾ ಇದ್ದಾರೆ. ಅಲ್ಲಿಂದ ತರುವಂತ ಹಾಲು, ಅಲ್ಲಿಂದ ತರುವಂತ ಹಸುಗಿಂತ ಇಲ್ಲಿರುವಂತ ರೈತರಿಗೆ ಪ್ರೋತ್ಸಾಹ ಕೊಡ್ಬೋದಲ್ವಾ? ಹೌದು, ಕೊಡ್ಬೋದು ಸರ್. ಖಂಡಿತ ರೈತರ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ. ನಮ್ಮಲ್ಲೇ ಪ್ರೋತ್ಸಾಹ ಹೈನುಗಾರಿಕೆ